ಇದು ಕರ್ನಾಟಕದ ಹೆಮ್ಮೆಯ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಚಂದ್ರವಳ್ಳಿ ತೋಟ. ಈಗ ನಾನು ಫಸ್ಟ್ ಟೈಮ್ ಗುಹೆ ನೋಡಲಿಕ್ಕೆ ಒಳಗೆ ಹೋಗ್ತಾ ಇದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ, ಭಯ ಅಂತೂ ಆಗ್ತಾ ಇದೆ. ನಮಸ್ಕಾರ ಸ್ನೇಹಿತರೆ, ಯಾರೆಲ್ಲ ಮೊಟ್ಟ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋ ಶುರು ಮಾಡೋಣ. ಇದು ನಮ್ಮ ಕರ್ನಾಟಕದ ಹೆಸರಾಗಿರುವಂತಹ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಚಂದ್ರವಳ್ಳಿ ತೋಟ. ಈ ತೋಟದಲ್ಲಿ ಒಂದು ಗುಹೆ ಇದೆ. ಅದು ಬೃಹತ್ ದೊಡ್ಡ ಬಂಡೆಗಳಿಂದ ಗುಹೆ ನಿರ್ಮಾಣ ಮಾಡಲಾಗಿದೆ. ಇದೀಗ ನಾನು ಗುಹೆ ಒಳಗೆ ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಕತ್ತಲಿದೆ, ಆದರೂ ಸ್ವಲ್ಪ ಭಯ ಅಂತೂ ಆಗ್ತಾಯಿದೆ ಗುರು, ಸಖತ್ತಾಗಿ. ಆದರೆ ಹೋಗ್ತಾ ಸ್ವಲ್ಪ ಬೆಳಕಿದೆ ಅಂತ ಯಾರೋ ಹೇಳಿದ ಮಾತು ನೆನಪಿತ್ತು. ಅದು ನಿಜ ಗುರು, ಸ್ವಲ್ಪ ಇಲ್ಲ ತುಂಬಾ ಬೆಳಕಿದೆ. ಒಂದು ಮನೆ ಯಾವ ಥರ ಇರಬೇಕು ಅದೇ ಥರ ಇಲ್ಲಿ ಎಸ್ಪೆಷಲಿ ಆಗಿನ ಕಾಲದಲ್ಲಿ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ರು. ಇಲ್ಲಿ ನೋಡಿದ್ರೆ ನಾನು ಊಹೆ ಮಾಡೋಕ್ಕಿಗಿನ್ನ ಸಖತ್ತಾಗಿದ್ರು ಒಳಗಡೆ ಅಂತ. ನೋಡ್ತಾರೆ ದೊಡ್ಡ ದೊಡ್ಡ ಕಿಟಕಿಗಳು ಬಂಡೆಗಳಿಂದಲೇ ಮಾಡಿದ್ದಾರೆ. ಯಾವ ಶತ್ರುಗಳು ಬರಬಾರ್ದು, ಏನು ಆಗ್ಬಿಡ್ದು ಅಂತ ಎಲ್ಲ ವ್ಯವಸ್ಥೆ ಇಲ್ಲಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಒಳಗಡೆ ನೋಡಿದ್ರೆ ಒಂದು ಅಡುಗೆ ಮನೆ ಇದೆ ಅಂತೆ. ಬನ್ನಿ ಸ್ನೇಹಿತರೆ, ನೋಡ್ಕೊಂಬರೋಣ ಹೋಗ್ಬಿಟ್ಟು. ಅಲ್ಲಿ ಒಳಗೆ ಯಾವ ರೀತಿ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ಒಂದು ಮನೆಯಲ್ಲಿ ವ್ಯವಸ್ಥೆ ಹೇಗಿರುತ್ತೋ, ಅಂದರೆ ಅಡುಗೆ ಮನೆ ಆಗಿರ್ಬೋದು, ಒಂದು ಮನೆ ಯಾವ ರೀತಿ ಇರುತ್ತೋ ಅದೇ ರೀತಿ ಇವರು ಬಂಡೆಗಳಿಂದ ನಿರ್ಮಾಣ ಮಾಡಿದ್ದಾರೆ. ಸ್ವಲ್ಪ ಕತ್ತಲಿದೆ, ಹಾಗಾಗಿ ಟಾರ್ಚ್ ಬಳಸಿ ನಾವು ನೋಡ್ತಾ ಇದ್ದೀವಿ. ಬನ್ನಿ ನೋಡಿ, ಅಲ್ಲಿ ಒಂದು ಬಂಡೆಗಳಿಂದ ಹೋಲ್ ಓಪನ್ ಆಗಿದೆ. ಅಂದರೆ ಅಲ್ಲಿ ಬೆಳಕು ಬರಲಿಕ್ಕೆ, ಹಾಗೆ ಅಡುಗೆ ಮಾಡಿರುವಂತಹ ಹೊಗೆ ಆಚೆ ಹೋಗ್ಲಿಕ್ಕೆ ಅದೊಂದು ಆ ಥರ ಮಾಡ್ಕೊಂಡಿದ್ದಾರೆ. ಹಾಗೆ ಬೆಳಕು ಕೂಡ ಬರ್ತಿದೆ ಅಲ್ಲಿ. ಇದು ಕೂಡ ಸೇಮ್ ಅದೇ ಥರ ಒಂದು ಆರ್ಚ್ ಟೈಪಲ್ಲಿ ಯಾವ ಟೈಲ್ಸ್ ಯಾವ ರೀತಿ ಹಾಕ್ತಾರೋ ಅದೇ ಥರ ಈ ಬಂಡೆಗಳಿಂದ ನಿರ್ಮಾಣ ಮಾಡಿ ಅಲ್ಲಿ ಹೊಗೆ ಮತ್ತು ಬೆಳಕು ಬರಲಿಕ್ಕೆ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಅಡುಗೆ ಮಾಡಿರುವಂಥ ಸ್ಥಳ ಇದು ಅಡುಗೆ ಮನೆ ಅಂತ ಕರೀತಾರೆ. ಮಸಾಲೆ ಇರುವಂಥ ಕಲ್ಲು. ಅಲ್ಲಿ ನೀವು ನೋಡ್ತಾ ಇರ್ಬೋದು ಒಂದೊಂದು ಬಂಡೆಗಳು ಎಷ್ಟೊಂದು ತುಂಬ ಬಲಿಷ್ಠವಾದ ಬಂಡೆಗಳು. ಇದು ನೀವು ನೋಡ್ತಿದ್ರಲ್ಲ, ಅಲ್ಲಿ ಬಾವಲಿಗಳಲ್ಲಿ ಇದಾವಂತೆ. ಅಂದರೆ ಅದಕ್ಕೆ ಸ್ವಲ್ಪ ಟಾರ್ಚ್ ಅಥವಾ ಬೆಳಕು ಕಂಡ್ರೆ ನಮಗೆ ಅಟ್ಯಾಕ್ ಮಾಡುತ್ತೆ. ಈಗ ನೀವು ನೋಡ್ತಿರೋದು ಒಂದು ಬೃಹತ್ ದೊಡ್ಡ ಬಂಡೆಗಳು. ಆ ಬಂಡೆಗಳು ನಿಮಗೆ 3 ಆಕಾರ ಕಾಣುತ್ತೆ. ಈ ಬಂಡೆ ಮೊದಲನೇದಾಗಿ ಶಿವಲಿಂಗ, ಮತ್ತು ಇನ್ನೊಂದು ನಾಗರಾವು ಎತ್ತಿದ ಹಾಗೆ, ಮತ್ತು ಮೂರನೇದಾಗಿ ತುಂಬ ದೂರವಾಗಿ ನೋಡಿದರೆ ಅದು ಗರುಡ ಆಕಾರದಲ್ಲಿ ಆ ಬಂಡೆಗಳ ಥರ ಅಲ್ಲಿ ಕಾಣುತ್ತದೆ. ವಿಚಿತ್ರ ಚಿತ್ರದುರ್ಗದಲ್ಲಿ ಪ್ರತಿಯೊಂದು ಬಂಡೆಗಳು ಆ ಥರ ಇಲ್ಲಿ ಪ್ರಕೃತಿ ನಿಮಗೆ ಕಾಣುತ್ತೆ. ಇದೀಗ ನೋಡ್ತಿರೋ ಒಂದು ಜಾಗ, ಅಲ್ಲಿ ಸ್ವಾಮಿಗಳು ಸಭೆ ಸೇರಿ ಪ್ರವಚನವನ್ನು ಹೇಳ್ತಾ ಇದ್ರಂತ ಒಂದು ಮಾಹಿತಿ ಇಲ್ಲಿದೆ. ಹಾಗೆ ಇಲ್ಲಿ ಹೊರಗಡೆ ಎಷ್ಟೇ ಬಿಸಿಲಿದ್ದರೂ ಅಲ್ಲಿ ಒಮ್ಮೆ ಹೋಗಿ ಕುಳಿತುಕೊಂಡಾಗ ತುಂಬ ತಣ್ಣನೆಯಾದ ಗಾಳಿ ಬರ್ತಾಯಿತ್ತು ಅಂತ ಮಾಹಿತಿ ಆಗಿನ ಕಾಲದಲ್ಲಿ ಹೇಳ್ತಾಯಿದ್ರು. ಇದೀಗ ನಾನು ಕೂಡ ಅಲ್ಲಿ ಬೆಟ್ಟ ಹತ್ತಿ ಹೋಗಿ ನೋಡ್ತಾ ಇದ್ದೀನಿ. ಅಲ್ಲಿ ಹೇಗಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ, ಬಟ್ ಹೇಳಿದ ಪ್ರಕಾರ ಹೋಗಿ ನೋಡಬೇಕಂತ ಅನ್ನಿಸ್ತಾ ಇದೆ. ಅದಕ್ಕೆ ನಿಧಾನವಾಗಿ ಬೆಟ್ಟ ಹತ್ತೆ, ಯಾಕಂದರೆ ಅದು ಬಂಡೆ ತುಂಬ ಸ್ಲೋಪ್ ಇದೆ. ಮಿಸ್ ಆದರೆ ಕೆಳಗೆ ಬೀಳುತ್ತೆ ಗ್ಯಾರಂಟಿ. ಆಲ್ರೆಡಿ ಯಾರೋ ಹತ್ತಿ ನೀವು ನೋಡ್ತವ್ರು, ಯಾರೋ 2-3. ನಾವು ಕೂಡ ಹೋಗೋಣ ನಿಧಾನಕ್ಕೆ ಹತ್ತಿ, ಯಾಕಂದರೆ ಸ್ಲಿಪ್ಪರ್ ಹಾಕಿದ್ದು ಜಾರಿದ್ರೆ ಪಾತಾಳ ಕೆಳಗಡೆ. ಒಳಗೆ ಹೋಗ್ತಿದ್ದೀನಿ, ಸಖತ್ತಾಗಂತೂ ಇರುತ್ತಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ಅಂದ್ಕೊಳಕ್ಕೆ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಸೂಪರಾಗೈತೆ. ಸಖತ್ತಾಗಿ ಬಿಸಿಲು ಬರ್ತಾಯಿದೆ, ಅದು ತಪ್ಪಾದ ಗಾಳಿ ಕೂಡ ಬರ್ತಾಯಿದೆ. ಬಟ್ ಸ್ಲೋಪ್ ಇರುತ್ತೆ, ನಾನು ಹತ್ತಕ್ಕೆ ಆಗ್ತಿಲ್ಲ, ಬೇಡ ಗುರು ಅಂತ ನೋಡ್ಕೊಂಡು ಖುಷಿಪಟ್ಟು ಮತ್ತೆ ಅದು ಹಿಂತಿರುಗಿ ಬಂದೆ. ಬಟ್ ಬರ್ಬೇಕಾದ್ರೆ ಕೆಳಗೆ ಇಳಿಬೇಕಾದ್ರೆ ಕೂಡ ಜೋಪಾನ ಇಳಿಬೇಕಂತ ಹೇಳ್ತಾಯಿದ್ದೀನಿ. ಬಟ್ ಇಳಿದು ಇಂತು ಮಾಡಿ ಸಾಧನೆ ಮಾಡಿ ಬಂದೆ ಗುರು ನಾನು. ಅಪ್ಪ ಆಯಸ್ಸು ಬೇರೆ ಹಾಕುತ್ತೆ, ಅಷ್ಟು ದೊಡ್ಡ ಬೆಟ್ಟ ಹತ್ತೋದು ಈ ಬೆಟ್ಟ ಹತ್ತೋಲ್ಲ ಅಂತಂತೆ. ಏನೋ ಹೋಗಿ ಬಂದೆ ಬಿಡು. ನೋಡಿ ಹೆಂಗಿದೆ ಗೊತ್ತಾ, ಅಪ್ಪಪ್ಪ ಸೂಪರ್ ಗುರು. ವಾಟ್ ನೆಕ್ಸ್ಟ್ ಅಂತ ಹೇಳ್ತಿದ್ದಾರೆ. ಇದು ಬಂಡೆ ಇದೆಯಲ್ಲ, ಬ್ಲಾಕ್ ಬಂಡೆ, ಆ ಕರಿ ಬಂಡೆ ಒಳಗೆ ಗುಹೆ ಇದೆ. ಆವಾಗಲೇ ಅದೇ ಗುಹೆ ಒಳಗೆ ಹೋಗಿ ಬಂದಿದ್ದು. ನೋಡಿ ಎಷ್ಟು ಫ್ಲಾಟ್, ಎಷ್ಟು ಹತ್ರ ಭಯಂಕರವಾದ ಬಂಡೆಗಳು. ಅಲ್ಲಿ ಹೋಲ್ಕೊಂಡು ನೋಡಿ, ಅಲ್ಲಿ ಸೈನಿಕರು ನುಗ್ತಾ ಇದ್ರಂತ. ಆಗ ಯಾವಾಗ ಅಂದರೆ ಆಗೇನಾದ್ರು ಯುದ್ಧ ಮಾಡ್ಬೇಕಾರಂತಾಗ ಅಟ್ಯಾಕ್ ಮಾಡುವಾಗ ಅಲ್ಲಿ ಬರ್ತಾಯಿದ್ರು. ಇಂತೂ ನೋಡ್ಕೊಂಡು ಬಂದಾಯಿತು. ಬಟ್ ಇಲ್ಲಿ ನೋಡ್ತಾ ಇದೆ ಒಂದೊಂದು ಕಲ್ಲುಗಳು ಈ ಪಿಲ್ಲರ್ ಟೈಪ್ ಯಾವ ಥರ ನಿಲ್ಲಿಸಿದ್ದಾರೆ ಕೊಡು. ಆ ಕಾಲದಲ್ಲಿ ಭಾಳ ಕಷ್ಟ ಬಿದ್ದು ಇಂಥ ಒಂದು ಗುಹೆಗಳ ನಿರ್ಮಾಣ ಮಾಡಿದರೆ ಅವರಿಗೆಲ್ಲ ನಮ್ಮ ಕಡೆಯಿಂದ ಹ್ಯಾಟ್ಸ್ ಆಫ್ ಹೇಳ್ಬೋದು. ನಿಜ ಏನಪ್ಪ ಅಂದರೆ ಅವ್ರ ಥರ ಇಂಜಿನಿಯರಿಂಗ್ ಸ್ಕೆಚ್ ನಮಗೆ ಈ ಕಾಲದಲ್ಲಿ ಆಗೋಕ್ಕಾಗಲ್ಲ ಈ ಥರ ಬರೋದೂ ಇಲ್ಲ. ಬಟ್ ಅವರೆಲ್ಲ ಸಾಧನೆ ಮಾಡಿದ್ದಾರೆ. ಬಟ್ ನಮಗೆ ಆ ಥರ ಸಾಧನೆ ಮಾಡೋಕ್ಕೆ ಬರೋಲ್ಲ, ಬೇರೆ ಸಾಧನೆ ಮಾಡ್ಬೋದು ಅಂತ ಹೇಳ್ತಾ, ಇಲ್ಲಿ ಚಿತ್ರದುರ್ಗದಲ್ಲಿ ಯಾರ್ಯಾರು ನೋಡಿಲ್ಲ ಬಂದ್ಬಿಟ್ಟು ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಚಂದ್ರವಳ್ಳಿ ತೋಟ ಒಮ್ಮೆ ನೋಡಿ ಖುಷಿಪಡಿ.
ಮತ್ತು ಒಬ್ಬರೇ ಅಂತೂ ಬರೋಕೆ ಹೋಗ್ಬೇಡಿ, ಫ್ರೆಂಡ್ ಜೊತೆ ಬನ್ನಿ, ಎಂಜಾಯ್ ಮಾಡಿ. ಗೈಡ್ ಮುಖಾಂತರ ಗುಹೆ ನೋಡ್ಕೊಂಡು ಬನ್ನಿ, ಎಂಜಾಯ್ ಮಾಡಿ. ಇಲ್ಲಿಗೆ ನಮ್ಮ ವಿಡಿಯೋ ಬರ್ತಾಯಿದೆ. ಬಟ್ ಕೆರೆ ನೋಡ್ಕೊಂಡು ನಾನು ಮನೆಗೆ ಹೋಗ್ಬೇಕಲ್ವ, ಟೈಮ್ ಆಯಿತು, ಮನೇಲಿ ಕಾಯ್ತಾ ಇರ್ತಾರೆ. ಮತ್ತೆ ನಿಮಗೋಸ್ಕರ ಇದೇ ಥರ ವಿಡಿಯೋ ತೊಗೊಂಬರ್ತಾಯಿದ್ದೀನಿ. ಅಲ್ಲಿಗೂ ನಮ್ಮ ಚಾನಲ್ ವಾಚ್ ಮಾಡ್ತಾಯಿರಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.